ಯಾವಾಗಲೂ ನಗುಮುಖದಿಂದ ಇರುತ್ತಿದ್ದವನು ಇಂದು ಇರುವ ಸ್ಥಿತಿಯನ್ನು ನೋಡಿ ಎಲ್ಲರಿಗೂ ಬೇಸರವಾಯಿತು. ದೂರದಿಂದ ಬರುವಾಗ ಅವನನ್ನು ನೋಡಿದ ಸಾಕ್ಷಿಗೆ ಬೇಸರವಾಯಿತು. ನಿನ್ನೆ ಮೊನ್ನೆಯಷ್ಟೇ ನನ್ನ ಜೊತೆ ಸಲಿಗೆಯಿಂದ ಮಾತನಾಡಿದವರು ಇಂದು ಈ ರೀತಿ ಕುಳಿತಿರುವುದನ್ನು ಅವಳಿಂದ ಸಹಿಸಲು ಆಗುವುದಿಲ್ಲ. ಅವನ ಎದುರು ನಿಂತವರಲ್ಲಿ ಒಬ್ಬ, ಸರ್, ಇವಾಗ ನಿಮ್ಮ ತಂದೆ ಹೇಗಿದ್ದಾರೆ ಎಂದನು. ಪರವಾಗಿಲ್ಲ ಎಂದು ಕ್ಷೀಣ ಧ್ವನಿಯಲ್ಲಿ ಹೇಳಿದನು. ಸಾಕ್ಷಿ ಮಾತ್ರ ಎಲ್ಲರ ಹಿಂದೆ ಅವನಿಗೆ ಮರೆಯಾಗಿ ನಿಂತಳು. ಸರ್, ನಾವು ಹೋಗಿ ನೋಡಬಹುದಾ ಎಂದನು ಇನ್ನೊಬ್ಬ. ತಂದೆಯ ಜೊತೆ ಮಾತನಾಡಬೇಕು ಎಂದು ಕಾಯುತ್ತಿದ್ದಾನೆ, ಆದ್ರೆ ಇನ್ನೂ ಅವಕಾಶ ಬಂದಿಲ್ಲ. ವೈದೇಹಿ ಅವರು ಅವರ ಜೊತೆಯಲ್ಲಿಯೇ ಇರುವುದರಿಂದ ಇವನಿಗೆ ಮಾತನಾಡಲು ಅವಕಾಶವಾಗಿಲ್ಲ. ಹಾಗಾಗಿ ಬೇಸರದಲ್ಲಿ ಒಳಗೆ ಕುಳಿತಿದ್ದನು. ವಾರ್ಡ್ಗೆ ಶಿಫ್ಟ್ ಮಾಡಿ ಸ್ವಲ್ಪ ಹೊತ್ತಾಯಿತು ಅಷ್ಟೇ, ಬನ್ನಿ ಎಂದು ತಾನೇ ವಾರ್ಡ್ ಒಳಗೆ ಕರೆದುಕೊಂಡು ಹೋಗಿದ್ದನು. ಎಲ್ಲರೂ ಮುಂದೆ ಹೋದರೆ ಸಾಕ್ಷಿ ಮಾತ್ರ ಸೋಲುತ್ತಿದ್ದ ಹೆಜ್ಜೆಗಳನ್ನು ಎಳೆದುಕೊಂಡು ಹಿಂದೆ ಹೋಗಿದ್ದಳು. ಗುರುರಾಜ್ ಅವರು ಕಣ್ಣು ಮುಚ್ಚಿ ಮಲಗಿದ್ದರೆ ಅವರ ಪಕ್ಕ ಕುರ್ಚಿಯಲ್ಲಿ ವೈದೇಹಿ ಅವರು ಕುಳಿತಿದ್ದರು. ಒಳಗೆ ಬಂದವನು ಕಣ್ಣು ಮುಚ್ಚಿದವರನ್ನು ಅಪ್ಪ ಎಂದು ಎಚ್ಚರಿಸಿದನು. ಅವರು ನಿಧಾನವಾಗಿ ಕಣ್ಣು ಬಿಡುತ್ತಿದ್ದ ಹಾಗೆ, ಅಪ್ಪ, ಇವರು ನಮ್ಮ ಆಫೀಸ್ ಸ್ಟಾಫ್ ಎಂದು ತಾನೇ ಪರಿಚಯ ಮಾಡಿಕೊಟ್ಟನು. ಎಲ್ಲರೂ ಸಾಲಾಗಿ ನಿಂತಿದ್ದರು. ಕೊನೆಯಲ್ಲಿ ನಿಂತಿದ್ದ ಸಾಕ್ಷಿಯನ್ನು ನೋಡಿ ಅವರ ತುಟಿ ಅರಳಿತು. ಅವರು ತನ್ನನ್ನೇ ನೋಡುತ್ತಿರುವುದನ್ನು ನೋಡಿದ ಸಾಕ್ಷಿಗೆ ಮುಜುಗರವಾದಂತಾಯಿತು. ಹೆಗಲಿನಲ್ಲಿದ್ದ ಬ್ಯಾಗ್ ಅನ್ನು ಬಿಗಿಯಾಗಿ ಹಿಡಿದು ತಲೆ ತಗ್ಗಿಸಿ ನಿಂತಳು. ಇವಾಗ ಹೇಗಿದ್ದೀರಾ ಅಂಕಲ್? ಈ ಬಾರಿ ನಯನ ಕೇಳಿದಳು. ಪರವಾಗಿಲ್ಲ ಎಂದು ತಲೆ ಆಡಿಸಿದರು. ತುಟಿ ಅರಳಿಸಿದರು. ಮತ್ತೆ ಅವರ ನೋಟ ಸಾಕ್ಷಿಯ ಮೇಲೆ ಹೋಯಿತು. ಮಗ ತೋರಿಸಿದ ಫೋಟೋದಲ್ಲಿ ನೋಡಿದ್ದರಾದರೂ ಎದುರಿಗೆ ಇನ್ನು ಬಹಳ ಸುಂದರವಾಗಿ ಕಾಣುತ್ತಾಳೆ. ಬಟ್ಟಲು ಕಂಗಳು, ದುಂಡೂರು ಮುಖ, ಹಣೆಯಲ್ಲೊಂದು ಪುಟ್ಟ ಬಿಂದಿ, ಕೊರಳಲ್ಲಿ ಪುಟ್ಟದಾದ ಸರ, ಒಪ್ಪವಾಗಿ ಹುಟ್ಟಿದ ಸೀರೆಯಲ್ಲಿ ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ತನ್ನ ತಂದೆ ಸಾಕ್ಷಿಯನ್ನು ನೋಡುತ್ತಿರುವುದು ಅವನಿಗೂ ಕೂಡ ಅರಿವಾಯಿತು. ಇನ್ನು ಸಣ್ಣದಾಗಿ ಅಳುತ್ತಲೇ ಇದ್ದ ವೈದೇಹಿ ಅವರನ್ನು ನೋಡಿದ ನಯನ, ಆಂಟಿ, ಅಂಕಲ್ ಇವಾಗ ಹುಷಾರಾಗಿದ್ದಾರಲ್ಲ, ಮತ್ತೇಕೆ ಹೀಗೆ ದುಃಖ ಪಡುತ್ತಿದ್ದೀರಾ ಎಂದಳು. ಇಲ್ಲಮ್ಮ, ರಾತ್ರಿ ಸ್ಥಿತಿಯನ್ನು ನೆನೆದರೆ ಈಗಲೂ ಹೃದಯ ನಡುಗುತ್ತದೆ. ರಾತ್ರಿಯ ನಮ್ಮ ಸ್ಥಿತಿ ಶತ್ರುಗಳಿಗೂ ಬೇಡ ಎನಿಸುತ್ತದೆ. ನಾನು ನನ್ನ ಮಗ ಇಡೀ ರಾತ್ರಿ ಎಷ್ಟು ನೋವು ಅನುಭವಿಸಿದ್ದೀವಿ ಎನ್ನುವುದು ನಮಗೆ ಮಾತ್ರ ಗೊತ್ತು ಎಂದು ಅದೇ ನೋವಿನಲ್ಲಿ ಧ್ವನಿಯಲ್ಲಿ ಹೇಳಿದರು. ಅವರ ನೋವಿನ ಆಳ ಎಲ್ಲರಿಗೂ ಅರಿವಾಯಿತು. ಅಲ್ಲಿ ಸಾಕ್ಷಿಗಂತೂ ಆಗಲೇ ಅವರ ಮಾತು ಕೇಳಿ ಕಣ್ಣಿನಿಂದ ನೀರು ಇಳಿದಿದ್ದವು. ಯಾರಾದ್ರೂ ನೋಡ್ತಾರೆ ಎಂದು ಒಡನೆ ಅದನ್ನು ತೊಡೆದುಕೊಂಡಳು. ಆದರೆ ಯಾರು ನೋಡಬಾರದು ಎಂದುಕೊಂಡಳು. ಅವನೇ ನೋಡಿದ್ದನು. ಎಲ್ಲರೂ ಗುರುರಾಜ್ ಅವರನ್ನು ಮಾತನಾಡಿಸಿಕೊಂಡು ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಎಂದು ಹೇಳಿ ಹೊರಗೆ ಬಂದಿದ್ದರು. ಕೊನೆಯಲ್ಲಿ ಹೊರಗೆ ಬರುವಾಗ ಸಾಕ್ಷಿ ಮತ್ತೊಮ್ಮೆ ಅವರೆಡೆಗೆ ನೋಟ ಹರಿಸಿ ಬಂದಿದ್ದಳು. ಅದಿಷ್ಟೇ ಆಗಿದ್ದರೆ ಪರವಾಗಿರಲಿಲ್ಲ. ಸಾಕ್ಷಿ ವಾರ್ಡ್ನಿಂದ ಹೊರಗೆ ಬರುವಾಗ ಅವಳೆಡೆಗೆ ಹರಿಸಿದ ಅನುರಾಗ್ನ ದೀನ ನೋಟವನ್ನು ಅವಳಿಂದ ಸಹಿಸಲಾಗಲಿಲ್ಲ. ಕೊನೆಯಲ್ಲಿ ಅನುರಾಗ್ ಕೂಡ ವಾರ್ಡಿನ ಹೊರಗೆ ಬಂದಿದ್ದನು. ಎಲ್ಲರೂ ಅವನ ಜೊತೆ 5 ನಿಮಿಷ ಮಾತನಾಡಿ ಮರಳಿ ತಮ್ಮ ಕಚೇರಿಗೆ ಹೊರಟರು. ಸಾಕ್ಷಿ ಹೋಗುವುದನ್ನು ನೋಡಿದವನಿಗೆ ಒಡಲಿನಲ್ಲಿ ಸಂಕಟ ಆವರಿಸಿತು. ಒಂದೆಡೆ ತಂದೆ, ಇನ್ನೊಂದೆಡೆ ಸಾಕ್ಷಿ. ಈಗ ಅವನ ಇಬ್ಬದಿಗೆ ಸಿಲುಕಿದನು. ದೇವ್ರೆ, ನನ್ಗೆ ಯಾಕಿಷ್ಟು ಕಷ್ಟ ಕೊಡ್ತಿದೀಯ? ನಾನೇನು ತಪ್ಪು ಮಾಡಿದ್ದೆ ಎಂದು ಹೀಗೆ ನೋವು ನೀಡುತ್ತಿದ್ದೀಯ? ಅಪ್ಪನಿಗೆ ಹೀಗಾಗಿದೆ, ಅವರ ಎದುರು ಹೋಗಿ ಸಾಕ್ಷಿಯ ವಿಚಾರ ಹೇಗೆ ಮಾತನಾಡಲು ಸಾಧ್ಯ? ಇಲ್ಲ, ಅಪ್ಪನಿಗೋಸ್ಕರ ಸಾಕ್ಷಿ ಅವರನ್ನು ಮರೆತು ಬಿಡಲ ಎಂದು ತನ್ನಲ್ಲಿಯೇ ಹೇಳಿಕೊಂಡನು. ಕಚೇರಿಗೆ ಬಂದು ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರೆ ಸಾಕ್ಷಿ ಮಾತ್ರ ಅದೇ ಯೋಚನೆಯಲ್ಲಿ ಕೆಲಸ ಮಾಡುವ ಮನಸ್ಸಿಲ್ಲದೆ ಸುಮ್ಮನೆ ಕುಳಿತಿದ್ದಳು. ಅವಳ ಬೇಸರವನ್ನು ನೋಡಿದ ನಯನ ಅವರ ಬಳಿಗೆ ಹೋಗಿ, ಸಾಕ್ಷಿ, ನೀನಿನ್ನು ಅದೇ ಯೋಚನೆಯಲ್ಲಿ ಇದ್ದೀಯಾ? ಅವರು ಹುಷಾರಾಗಿದ್ದಾರೆ, ಮತ್ತೇಕೆ ಯೋಚಿಸುತ್ತಿದ್ದೀಯಾ ಎಂದಳು. ಮನುಷ್ಯನ ಜೀವನ ಎಷ್ಟು ಕ್ಷಣಿಕ ಎಂದು ಯೋಚಿಸುತ್ತಿದ್ದೆ ನಯನ. ನಿನ್ನೆ ಚೆನ್ನಾಗಿದ್ದವರು ಇವತ್ತು ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದಾರೆ. ಅವರ ಇಡೀ ಕುಟುಂಬ ನೋವು ಅನುಭವಿಸುತ್ತಿದೆ. ಅವರ ಅಮ್ಮ ಅಳುತ್ತಿರುವುದನ್ನು ನನ್ನಿಂದ ಮರೆಯಲು ಆಗ್ತಿಲ್ಲ ಎಂದಳು. ತಾಯಿ ಇಲ್ಲದೆ ಬೆಳೆದಿರುವ ಜೀವಕ್ಕೆ ಇನ್ನೊಂದು ತಾಯಿಯ ನೋವು ಬಹುಬೇಗ ಮನಸ್ಸಿನ ಆಳಕ್ಕೆ ಇಳಿದು ಬಿಟ್ಟಿದೆ. ಹೌದು ಸಾಕ್ಷಿ, ಆಂಟಿ ಅಳುವಾಗ ನನಗೂ ಸಹಿಸಲು ಆಗಲಿಲ್ಲ. ಯಾವಾಗ ಏನಾಗುತ್ತೆ ಎಂದು ಯಾರಿಗೂ ಹೇಳಲು ಆಗುವುದಿಲ್ಲ. ಈಗ ನೀನು ಅದನ್ನೇ ಯೋಚಿಸುತ್ತಿದ್ದರೆ ನೀನು ಅಪ್ಸೆಟ್ ಆಗ್ತೀಯ ಅಷ್ಟೆ. ಕೆಲಸ ಮಾಡು,
ಎಂದು ಹೇಳಿ ತನ್ನ ಜಾಗಕ್ಕೆ ಹೋದಳು. ಇತ್ತ ಸಾಕ್ಷಿ ಮನಸ್ಸಿಲ್ಲದ ಮನಸ್ಸಿನಿಂದ ತನ್ನ ಕೆಲಸ ಮುಂದುವರೆಸಿದಳು. ವೈದೇಹಿ ಅವರ ಅಕ್ಕಪಕ್ಕದ ಮನೆಯವರು ಗುರುರಾಜ್ ಅವರನ್ನು ನೋಡಲು ಹಾಸ್ಪಿಟಲ್ಗೆ ಬಂದಿದ್ದರು. ಅಮ್ಮ, ಅಪ್ಪ ಈಗ ಹುಷಾರಾಗಿದ್ದಾರಲ್ಲ, ನೀನು ಮನೆಗೆ ಹೋಗು, ನಾನು ಇಲ್ಲಿಯೇ ಇರ್ತೀನಿ ಎಂದನು. ಇಲ್ಲ ಅನು, ಅದೇಕೋ ಇಲ್ಲಿಂದ ಹೋಗಲು ಮನಸ್ಸಾಗುತ್ತಿಲ್ಲ, ನಾನು ಇಲ್ಲಿಯೇ ಇರ್ತೀನಿ ಎಂದರು. ಬೇಡಮ್ಮ, ನಿನಗೆ ಇಲ್ಲಿ ಅಡ್ಜಸ್ಟ್ ಆಗಲ್ಲ ಎಂದು ನನಗೂ ಗೊತ್ತು. ನೀನು ಹೋಗಿ ಬೆಳಗ್ಗೆ ಬಾ, ನಾನು ಇಲ್ಲಿಯೇ ಇರ್ತೀನಿ ಎಂದು ಬಲವಂತ ಮಾಡಿ ಅವರನ್ನು ಬಂದಿದ್ದವರ ಜೊತೆ ಕಳುಹಿಸಿದನು. ತಾಯಿಯನ್ನು ಆ ಕಡೆ ಕಳುಹಿಸಿ ಇತ್ತ ತನ್ನ ತಂದೆಯ ರೂಮಿಗೆ ಬಂದವನು ಅವರು ಕಣ್ಣು ಮುಚ್ಚಿ ಮಲಗಿರುವುದನ್ನು ನೋಡಿ ಅಪ್ಪ ಎಂದು ಹೇಳಿ ಎಚ್ಚರ ಮಾಡಿದನು. ಮಗನ ಧ್ವನಿಯನ್ನು ಆಲಿಸಿ ಕಣ್ಣು ತೆರೆದು ಮಗನನ್ನು ನೋಡಿದರು. ಅಪ್ಪ, ಅಮ್ಮನನ್ನು ಮನೆಗೆ ಕಳುಹಿಸಿದ್ದೇನೆ, ನಿಮಗೆ ಏನಾದ್ರೂ ಬೇಕಾದ್ರೆ ನನ್ನನ್ನು ಕೇಳಿ, ಇಲ್ಲಿಯೇ ಇರುತ್ತೇನೆ ಎಂದು ಹೇಳಿ ಒಂದು ಕುರ್ಚಿಯನ್ನು ಎಳೆದು ಕೈಯಲ್ಲಿ ಮೊಬೈಲ್ ಹಿಡಿದು ಕುಳಿತನು. 2 ದಿನದಿಂದ ಡಲ್ ಆಗಿರುವ ಮಗನ ಮುಖ ಇಂದು ಪೂರ್ತಿಯಾಗಿ ಇಳಿದು ಹೋಗಿದೆ. ರಾತ್ರಿ ನಿದ್ದೆ ಇಲ್ಲದೆ ಇರುವುದಕ್ಕೆ 2 ಕಣ್ಣುಗಳು ಊದಿಕೊಂಡಿದ್ದವು. ತಮಗೆ ಹುಷಾರಿಲ್ಲದೆ ಹಾಸ್ಪಿಟಲ್ ಬೆಡ್ ಮೇಲೆ ಇದ್ದರೂ ಕೂಡ ಅವರಿಗೆ ಮಗನ ಯೋಚನೆ ಕಾಡಿತು. ಎಚ್ಚರವಾದಾಗಿನಿಂದ ಹೆಂಡತಿಯ ಜೊತೆಗೆ ಮಾತನಾಡಿದರೂ ಮಗನ ಜೊತೆ ಒಂದೇ ಒಂದು ಮಾತು ಕೂಡ ಆಡಿರಲಿಲ್ಲ. ಈಗ ಪ್ರಯಾಸದಲ್ಲಿ ಮಗನೆಡೆಗೆ ತಿರುಗಿ ಅನು ಎಂದು ಕುರ್ಚಿಯ ಮೇಲೆ ಕುಳಿತಿದ್ದವನನ್ನು ನೋಡಿ ಕರೆದರು. ತಂದೆಯ ಧ್ವನಿ ಕೇಳುತ್ತಿದ್ದ ಹಾಗೆ ಒಡನೆಯೇ ಕತ್ತೆತ್ತಿ ಅವರನ್ನು ನೋಡಿ, ಏನಾದ್ರೂ ಬೇಕಿತ್ತ ಅಪ್ಪ, ವಾಶ್ರೂಮ್ಗೆ ಏನಾದ್ರೂ ಹೋಗ್ಬೇಕಾ ಎಂದು ಹೇಳುತ್ತಲೇ ಅವರ ಬಳಿಗೆ ಬಂದನು. ನಡುಗುವ ಕೈಯನ್ನು ಪ್ರಯಾಸದಲ್ಲಿ ಮೇಲೆ ಎತ್ತಿ ಮಗನ ಕೈ ಹಿಡಿದು, ನನ್ನನ್ನು ಕ್ಷಮಿಸು ಮಗನೆ ಎಂದು ನಡುಗುವ ಧ್ವನಿಯಲ್ಲಿಯೇ ನುಡಿದಿದ್ದರು. ಅಷ್ಟನ್ನು ಹೇಳುವಷ್ಟರಲ್ಲಿ ಅವರ ಕಣ್ಣು ತುಂಬಿದವು. ತನ್ನ ತಂದೆಯ ಬಾಯಿಯಲ್ಲಿ ಆ ಮಾತು ಕೇಳಿ ಅವರ ಕಣ್ಣಲ್ಲಿ ನೀರು ನೋಡಿ ಆಘಾತವೇ ಆಯಿತು ಅವನಿಗೆ. ಅಪ್ಪ, ಏನು ಮಾತಾಡ್ತಿದ್ದೀರಾ ನೀವು, ಹೀಗೆಲ್ಲ ಮಾತಾಡ್ಬೇಡಿ, ನನಗೆ ಬೇಜಾರಾಗುತ್ತದೆ ಎಂದವನ ಕಣ್ಣು ಕೂಡ ತುಂಬಿದವು. ಗುರುರಾಜ್ ಅವರು ಮಾತನಾಡಲು ತಡವರಿಸುವಾಗಲೇ ತಾನೇ ಮಾತು ಮುಂದುವರೆಸಿ, ಕ್ಷಮಿಸಬೇಕಾದವರು ನೀವು ಅಪ್ಪ. ನಿನ್ನೆ ನಾನು ನಿಮ್ಮ ಬಳಿ ಹಾಗೆಲ್ಲ ಮಾತನಾಡಬಾರದಿತ್ತು. ನನ್ನ ಮಾತಿನಿಂದಲೇ ನಿಮಗೆ ಹೀಗಾಗಿರುವುದು. ಐ ಆಮ್ ರಿಯಲಿ ಸಾರಿ ಅಪ್ಪ ಎಂದು ಅವರ ಕೈ ಹಿಡಿದು ತನ್ನ ಹಣೆಗೆ ಒತ್ತಿಕೊಂಡು ನೊಂದುಕೊಂಡೇ ಹೇಳಿದನು. ಇಲ್ಲ ಅನು, ನೀನು ಮಾತನಾಡದಿರುವುದರಲ್ಲಿ ಯಾವ ತಪ್ಪು ಇಲ್ಲ, ಸರಿಯಾಗಿಯೇ ಹೇಳಿದೀಯ. ತಪ್ಪೆಲ್ಲ ನನ್ನದೇ. ನನ್ನ ಮಗನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಲ್ಲವಲ್ಲ ಎಂದು ಬೇಜಾರಾಗ್ತಿದೆ ಕಣ. ತಂದೆಯ ಮಾತಿಗೆ ಅದಾಗಲೇ ಅವನ ಕಣ್ಣಿನಿಂದ ನೀರು ಇಳಿದು ಬಿಟ್ಟವು. ಪ್ಲೀಸ್ ಅಪ್ಪ, ಹೀಗೆಲ್ಲ ಮಾತನಾಡಬೇಡಿ, ನನಗೆ ಸಹಿಸಲು ಆಗುವುದಿಲ್ಲ. ನೋಡಿ ಅಪ್ಪ, ನಿಮಗಿಂತ ನನಗೆ ಯಾವುದು ದೊಡ್ಡದಲ್ಲ, ಬೇಕಿದ್ರೆ ಎಂದು ಆವೇಶದಲ್ಲಿ ಮಾತನಾಡುವವನನ್ನು ಬೇಡ ಅನು ಎಂದು ತಡೆದರು. ಅವರ ಮಾತು ಕೇಳಿ ತಂದೆಯ ಮುಖವನ್ನು ದಿಟ್ಟಿಸುತ್ತಾ ಅವರ ಮುಂದಿನ ಮಾತಿಗಾಗಿ ಕಾಯುತ್ತಾ ಉಳಿದನು. ಬೇಡ ಅನು, ನನಗಾಗಿ ನೀನು ಏನೂ ಮಾಡುವುದು ಬೇಡ. ನಿನಗೋಸ್ಕರ ಆ ಹುಡುಗಿಯನ್ನೇ ನಮ್ಮ ಮನೆಯ ಸೊಸೆ ಮಾಡಿಕೊಳ್ಳಲು ಒಪ್ಪಿದ್ದೇನೆ. ನಾನೇ ಮುಂದೆ ನಿಂತು ನಿಮ್ಮಿಬ್ಬರ ಮದುವೆ ಮಾಡಿಸುತ್ತೇನೆ ಎಂದರು. ತಂದೆಯ ಮಾತು ಕೇಳಿ ಆಶ್ಚರ್ಯವಾದವನು ಇಷ್ಟರವರೆಗೂ ಅವನ ಕಿವಿಯಾರೆ ಕೇಳಿಸಿಕೊಂಡ ಮಾತುಗಳನ್ನೇ ನಂಬದಾದನು. ಇಷ್ಟರವರೆಗೂ ನೋವಿನಿಂದ ತುಂಬಿದ ಕಣ್ಣುಗಳು ಅದಾಗಲೇ ಅರಳಿದವು. ಅಪ್ಪ, ಏನು ಹೇಳ್ತಿದ್ದೀರಾ, ಮುಖ ಅರಳಿಸಿ ಕೇಳಿದನು. ಹೌದು ಅನು, ನನ್ನ ಮಗನ ಖುಷಿಗಿಂತ ನನಗೆ ಬೇರೆ ಯಾವುದು ದೊಡ್ಡದಲ್ಲ. ನೀನು ನಿನ್ನೆ ಒಂದು ಮಾತು ಹೇಳಿದೆ ಗೊತ್ತಾ, ಆ ಹುಡುಗಿಯ ಜಾಗದಲ್ಲಿ ನಿಮ್ಮ ಮಗಳು ಇದ್ದಿದ್ದರೆ ಏನು ಮಾಡುತ್ತಿದ್ರಿ ಎಂದೆ. ಆ ಮಾತು, ಅದೊಂದೇ ಮಾತು ನನ್ನನ್ನು ಇಲ್ಲಿ ಮಲಗುವಂತೆ ಮಾಡಿತು ಕಣ. ಬೇರೆ ಹೆಣ್ಣು ಮಕ್ಕಳ ಜಾಗದಲ್ಲಿ ನಮ್ಮ ಮಕ್ಕಳನ್ನು ಕಲ್ಪಿಸಿಕೊಂಡಾಗಲೇ ಆ ನೋವು ಏನು ಎಂದು ಅರಿವಾಗುವುದು. ಒಬ್ಬ ತಂದೆಯಾಗಿ ನನ್ನ ಮಗಳೇ ಆ ಹುಡುಗಿಯ ಜಾಗದಲ್ಲಿ ಇದ್ದಿದ್ದರೂ ಕೂಡ ಆ ಹುಡುಗಿಗೆ ಒಂದು ಬದುಕು ಕಟ್ಟಿಕೊಡಬೇಕು ಎಂದು ಬಯಸುತ್ತಿದ್ದೆ. ಅಂಥದ್ರಲ್ಲಿ ಈಗ ನನ್ನ ಮಗ ಒಂದು ನೊಂದಿರುವ ಹೆಣ್ಣಿಗೆ ಹೊಸ ಬದುಕು ಕೊಡಲು ಮುಂದಾಗಿದ್ದಾನೆ. ಅದಕ್ಕೆ ಬೇಡ ಎನ್ನುವ ನಿರಾಕರಣೆ ತಪ್ಪು ಎನಿಸಿತು. ನಿನ್ನಿಂದ ಆ ಹುಡುಗಿಗೆ ಒಂದು ಒಳ್ಳೆಯ ಬದುಕು ಸಿಗುತ್ತದೆ ಎನ್ನುವುದಾದರೆ ಬೇಡ ಎನ್ನಲು ನಾನ್ಯಾರು? ನಿನ್ನ ಇಷ್ಟದಂತೆ ಆಗಲಿ ಎಂದರು. ಕಣ್ಣಲ್ಲಿ ನೀರು ತುಂಬಿಕೊಂಡು ಹಿಡಿದಿದ್ದ ಅವರ ಕೈಗೆ ಚುಂಬಿಸಿದವನು ಥ್ಯಾಂಕ್ ಯು ಅಪ್ಪ ಎಂದನು. ಆ ಹುಡುಗಿಯ ಹಿನ್ನೆಲೆ ಬೇಕಿಲ್ಲ ಅನು, ನಮ್ಮ ಮೂವರಲ್ಲಿ ಅವಳು ಒಬ್ಬಳಾಗಿ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಎಂದು ಹೇಳಿ ನಿಟ್ಟುಸಿರು ಬಿಟ್ಟರು. ಅಪ್ಪ, ಅವರು ತುಂಬಾ ಒಳ್ಳೆಯವರು, ಖಂಡಿತ ನಮ್ಮ ಮನೆಗೆ ಹೊಂದಿಕೊಳ್ಳುತ್ತಾರೆ ಎಂದವನಿಗೆ ಅವನ ತಾಯಿ ವೈದೇಹಿ ನೆನಪಾದರು. ಅಪ್ಪ,
ಅಮ್ಮ ಇದಕ್ಕೆ ನಿಜವಾಗಿಯೂ ಒಪ್ಪಿಕೊಳ್ಳುತ್ತಾರಾ ಎಂದು ಅದೇ ಭಯದಲ್ಲಿ ಮಗುವಿನಂತೆ ಕೇಳಿದನು. ತನ್ನ ತಾಯಿ ಬರುವ ಸೊಸೆಯ ಬಗ್ಗೆ ನೂರಾರು ಕನಸು ಕಟ್ಟಿದ್ದಾರೆ. ಅವರಿಗೆ ಈ ವಿಷಯ ತಿಳಿದರೆ ಅವರು ಒಪ್ಪಲಿಲ್ಲ ಎಂದರೆ ಎನ್ನುವ ಭಯ ಕಾಡತೊಡಗಿತು. ಗೊತ್ತಿಲ್ಲಾನು, ಅವಳನ್ನು ಒಪ್ಪಿಸುವುದು ಬಹಳ ಕಷ್ಟ. ಆದ್ರೆ ಏನಾದ್ರೂ ಮಾಡಿ ಅವಳನ್ನು ಈ ಮದುವೆಗೆ ಒಪ್ಪಿಸಲೇಬೇಕು ಎಂದರು. ತಂದೆಯ ಮಾತು ಕೇಳಿ ಬಹಳ ಖುಷಿಯಾಯಿತು ಅವನಿಗೆ. ಥ್ಯಾಂಕ್ಸ್ ಅಪ್ಪ, ನೀವು ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಎಂದು ತಿಳಿದಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಂದನು ಖುಷಿಯಲ್ಲಿ. ಮಗನ ಮಾತಿಗೆ ಗುರುರಾಜ್ ಅವರ ತುಟಿ ಅರಳಿತು. ಮುಂದುವರಿಯುವುದು. ಧನ್ಯವಾದಗಳು.